ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತೆ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು, ಅವರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ನೋಡುವ. ಇದು ಜನರಲ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಪರ್ಸ್ನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಹಾಗೆಯೇ ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ಲೈಟ್ ಸಿಗುತ್ತೆ. ಅದು ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಬೇಕು ಅಂದರೆ ಹೇಳಿ, ಎನರ್ಜಿ ಪಾಸ್ ಮಾಡಿ ನಾನು ಕೊಡುತ್ತೇನೆ. ಹಾಗೆಯೇ ಏನೇ ಒಂದು ಸಮಸ್ಯೆ ಇದ್ದರೂ, ಹಣಕಾಸಿಗೆ ಸಂಬಂಧಿಸಿದ್ದು ಅಥವಾ ಒಂದು ಹೆಲ್ತ್ ಪದೇ ಪದೇ ಹಾಳಾಗ್ತಾ ಉಂಟು, ಆರೋಗ್ಯ ಸಮಸ್ಯೆ ಕಾಡ್ತಾ ಉಂಟು, ಅಥವಾ ನಕಾರಾತ್ಮಕ ಶಕ್ತಿಗಳು ಮಾಟ ಮಂತ್ರ ವಶೀಕರಣ, ಅಥವಾ ಏನೋ ನೆಗೆಟಿವ್ ಫೀಲ್ ಆಗ್ತಾ ಉಂಟು, ಮನಸ್ಸು ಸರಿ ಇಲ್ಲ, ಪದೇ ಪದೇ ಸಮಸ್ಯೆ ಆಗ್ತಾ ಉಂಟು ಅಂದ್ರೂ ಎನರ್ಜಿ ಪಾಸ್ ಮಾಡಿ ಬ್ರಾಸ್ಲೈಟ್ ಕೊಡ್ತೇನೆ. ಬೇಕು ಅಂದರೆ ಹೇಳಿ ಕಮೆಂಟಲ್ಲಿ. ಪ್ರಾರ್ಥನೆ ಮಾಡಿ ನಿಮ್ಮ ಹುಡುಗ ಅಥವಾ ಹುಡುಗಿ ಹೆಸರನ್ನು 5 ಸಲ ಹೇಳಿಬಿಟ್ಟು ಪಾಸಿಟಿವ್ ಆಗಿರಿ. ಪಾಸಿಟಿವ್ ಮೈಂಡ್ ಸೆಟ್ಟಿನಿಂದ ಇರಿ. ಕಣ್ಣೀರು ಹಾಕಬೇಡಿ, ದುಃಖ ಪಡಬೇಡಿ, ಆದಷ್ಟು ಸಮಾಧಾನದಿಂದ ಇರಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಇಲ್ಲಿ ಪ್ರಾರ್ಥನೆ ಮಾಡಿ, ಪಾಸಿಟಿವ್ ಆಗಿರಿ, ಆದಷ್ಟು ಸಮಾಧಾನದಿಂದ ಇರಿ. ಇಲ್ಲಿ ಅಂದರೆ ಏನಂದರೆ, ಕೆಲವರು ಮಾತನಾಡ್ತಾ ಇದ್ದಾರೆ, ಮತ್ತು ಕೆಲವರು ಕಮ್ಯುನಿಕೇಷನ್ ಇಲ್ಲ, ನಂಬರ್ ಬ್ಲಾಕ್ ಆಗಿದೆ, ಅಥವಾ ಬ್ರೇಕಪ್ ಆಗುವ ಥರ ಅನಿಸ್ತಾ ಉಂಟು, ಅಥವಾ ಆಲ್ರೆಡಿ ಇಲ್ಲಿ ಜಗಳ ಆಗಿರ್ಬೋದು, ಬಟ್ ರೀಕನೆಕ್ಟ್ ಮಾಡಬೇಕು, ಅಥವಾ ಒಂದು ಈ ಸಂಬಂಧ ಸರಿ ಹೋಗಬೇಕು ಅಂತ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ. ಬಟ್ ಆ ಕಡೆಯಿಂದ ಆ ವ್ಯಕ್ತಿಗೂ, ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಸೊ ಏನೋ ಒಂದು ಫೀಲ್ ಆಗ್ತಾ ಉಂಟು ನಿಮ್ಮನ್ನು ಮತ್ತೆ. ಅಂದರೆ ಅವರು ಎಲ್ಲವನ್ನು ಸರಿ ಮಾಡಬೇಕು ಅಂತ ಇದ್ದಾರೆ, ಮುಂಚೆ ಇದ್ದ ಥರ ಇರಲಿಕ್ಕೆ ಆಗಲ್ಲ ಅಂತ ಅವ್ರು ಹೇಳಿರ್ಬೋದು. ಬಟ್ ಆ ಥರ ಏನೂ ಇಲ್ಲ, ಅವರಿಗೆ ಇವಾಗ ಮನಸ್ಸು ಬದಲಾಗ್ತಾ ಉಂಟು. ಸೊ ನಿಮ್ಮ ನೋವಿಗೆ ಅವರು ಸ್ಪಂದಿಸ್ತಾ ಇಲ್ಲ, ಅಥವಾ ನಿಮಗೆ ಯಾವಾಗ ಅವರ ಅವಶ್ಯಕತೆ ಇತ್ತು ಆ ಟೈಮ್ನಲ್ಲಿ ಅವ್ರು ನಿಮ್ಮ ಜೊತೆ ಇರಲಿಕ್ಕೆ ಆಗಿಲ್ಲ ಅನ್ನುವ ಒಂದು ಫೀಲಿಂಗ್ ಅವರಿಗೆ ಉಂಟು. ಕೆಲವೊಂದು ತಪ್ಪುಗಳು ನಿಮ್ಮ ಕಡೆಯಿಂದಲೂ ಆಗಿದೆ. ನೀವು ಅವರನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದರೆ, ಅಥವಾ ಕೆಲವೊಂದು ವಿಷಯದಲ್ಲಿ ಅವರಿಗೆ ಮನಸ್ಸಿಗೆ ನೋವಾಗೋ ಥರ ಮಾತನಾಡಿದರೆ. ಈಗೋ ಅನ್ನೋದು ನಿಮ್ಮ ವ್ಯಕ್ತಿಗೂ ಉಂಟು. ಹಾಗಾಗಿ ಇಲ್ಲಿ ಮಾತಿಗೆ ಮಾತಿ ಬೆಳೆದು, ಕೆಲವೊಂದು ಸಲ ನೀವು ಸೈಲೆಂಟ್ ಆಗಿದ್ದರೆ, ಏನು ಕರೆಕ್ಟ್ ರೆಸ್ಪಾನ್ಸ್ ಕೊಟ್ಟಿಲ್ಲ, ಮತ್ತು ಕೆಲವೊಂದು ಸಲ ಅತಿಯಾದ ಮಾತು, ಪದೇ ಪದೇ ನೀವು ಅವರಿಗೆ ನೆನಪಿಗೆ ಬರ್ತೀರಾ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಸೊ ರೀಡಿಂಗ್ ಮಾಡಿಬಿಟ್ಟು ಪರಿಹಾರನೂ ಹೇಳ್ತೇನೆ, ಏನು ಮಾಡಬೇಕು ಅಂತ, ಏನೇ ಒಂದು ವಿಷಯ ಇದ್ರೂ. ಇಲ್ಲಿ ಎಸ್, ನಿಮ್ಮನ್ನು ಮೀಟ್ ಆಗುವಂತಹ ಮನಸ್ಥಿತಿ ಉಂಟು. ಮೀಟ್ ಆಗಬೇಕು, ನೋಡಬೇಕು, ಅಥವಾ ಒಂದು ಕರೆಕ್ಟಾಗಿ ಮಾತನಾಡಬೇಕು ಅಂತ. ನೀವಿಬ್ಬರು ಕಳೆದಂತಹ ಕ್ಷಣಗಳಿರ್ಬೋದು, ಅಥವಾ ಹೋದಂತಹ ಪ್ಲೇಸಸ್ ಇರ್ಬೋದು, ಎಲ್ಲನೂ ಆ ವ್ಯಕ್ತಿಗೆ ತುಂಬ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋಂಥ ಫೀಲ್ ಆಗ್ತಾ ಉಂಟು. ಇಲ್ಲಿ ನೀವು ತುಂಬ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರಬೇಕು. ಇಲ್ಲಿ ಥರ್ಡ್ ಪಾರ್ಟಿಯಿಂದ, ಅವರ ಫ್ಯಾಮಿಲಿ ಕಡೆಯಿಂದ ಸಮಸ್ಯೆ ಆಗ್ತಾ ಉಂಟು, ಅಥವಾ ಅವರ ಲೈಫಲ್ಲಿ ಇರುವಂಥ ಸ್ಟಕ್ ಎನರ್ಜೀಸ್ಗಳು, ಕೆಲವೊಂದು ಜವಾಬ್ದಾರಿಗಳು, ರೆಸ್ಪಾನ್ಸಿಬಿಲಿಟಿ, ಸೊ ಕೆಲವೊಂದು ಸಿಚುವೇಶನ್ಗಳು ಅವರನ್ನು ಏಕಾಂಗಿಯಾಗಿ ಮಾಡಿದೆ, ಅಥವಾ ಹಣಕಾಸಿಗೆ ಸಂಬಂಧಿಸಿದ ಫಿನಾನ್ಷಿಯಲ್ ಕಂಡೀಷನ್ ಕೂಡ ಅಷ್ಟು ಓಕೆ ಆಗಿ ಅನಿಸ್ತಾ ಇಲ್ಲ, ಅಥವಾ ತುಂಬ ಮನಸ್ಸಿಗೆ ಅವ್ರಿಗೆ ಏನೋ ಒಂದು ಸಮಸ್ಯೆ ಆಗಿದೆ. ಸೊ ಕೆಲವೊಂದು ಸಲ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಕರೆಕ್ಟ್ ಒಂದು ಐಡಿಯಾ ಕೂಡ ಇಲ್ಲ, ಅಥವಾ ಯಾವ ಥರ ಮುಂದುವರಿಬೇಕು. ನೀವಿಲ್ಲಿ ಕರೆಕ್ಟ್ ಡಿಸಿಷನ್ ಅವರಿಗೆ ಒಂದು ನಿರ್ಧಾರವನ್ನು ಹೇಳ್ತಾ ಇಲ್ಲ, ಅಥವಾ ನಿಮ್ಮ ಕಡೆಯಿಂದ ಕೆಲವೊಂದು ಸಲ ಅವರು ಕೆಲವೊಂದನ್ನು ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ಅದನ್ನು ನೀವು ಮಾಡಿಲ್ಲ. ಇಲ್ಲಿ ಇಬ್ಬರು ಕೂಡ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡ್ಕೊಳ್ಬೇಕಿತ್ತು. ಸ್ವಲ್ಪ ನಿಮ್ಮಿಬ್ಬರ ಮಧ್ಯೆ ಕ್ಲಾಸಸ್ ಆಗಿರ್ಬೋದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬೇಕು. ಸ್ವಲ್ಪ ಇದರ ಮೇಲೆ ಗಮನ ಕೊಡಬೇಕಾಗುತ್ತೆ. ಅವ್ರು ನಿಮ್ಮ ಜೊತೆ ಮಾತನಾಡ್ತಾ ಇರ್ಬೋದು, ಅಥವಾ ಮಾತನಾಡದೇ ಇರ್ಬೋದು. ಸೊ ಬಟ್ ಇಲ್ಲಿ ಒಂದು ರೀಕನೆಕ್ಟಿಂಗ್ ಎನರ್ಜಿ ಉಂಟು. ಹಾಗಾಗಿ ಮುಂದೆ ಕೂಡ ಇಲ್ಲಿ ಸ್ವಲ್ಪ ರಿಲೇಷನ್ಶಿಪ್ಪಲ್ಲಿ ನೀವು ತಾಳ್ಮೆಯಿಂದ ಆಲೋಚನೆ ಮಾಡಬೇಕಾಗುತ್ತೆ. ಒಟ್ರಾಸಿ ಅವರಿಗೆ ನೋವಾಗಲ್ಲ, ಅಥವಾ ಅವ್ರು ನನ್ನ ಬಗ್ಗೆ ಏನು ತಿಳ್ಕೊಳ್ಳಲ್ಲ ಅಂತ ನೀವು ಮಾತನಾಡೋದಲ್ಲ. ಕೆಲವೊಂದು ಸಲ ಪ್ರೀತಿ ಮಾಡುವಂತಹ ವ್ಯಕ್ತಿಗಳ ಒಂದು ಸಣ್ಣ ಪುಟ್ಟ ಮಾತು ಕೂಡ ಎದುರಿನವರ ಮನಸ್ಸಿಗೆ ತುಂಬ ನೋವನ್ನು ಕೊಡುತ್ತೆ. ಏನಕ್ಕಂದರೆ ಅವರಿಗೆ ನೀವೇ ಪ್ರಪಂಚ, ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಕೂಡ ಗೊತ್ತಿಲ್ಲ. ಸೊ ಹಾಗಾಗಿ ಕೆಲವೊಂದು ಸಲ ಈ ಥರ ಎಲ್ಲ ಫೀಲ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಇದರ ಮೇಲೆ ಗಮನ ಕೊಡಿ. ಹಾಗೆಯೇ ಆದಷ್ಟು ತಾಳ್ಮೆಯಿಂದಿರಿ. ಏನೇನು ತಪ್ಪು ನಿರ್ಧಾರಗಳನ್ನು ಅಥವಾ ತಪ್ಪು ಆಲೋಚನೆಗಳನ್ನು ಪದೇ ಪದೇ ಬೇಕಾದ ಆಲೋಚನೆಗಿಂತ ಬೇಡದ ಆಲೋಚನೆಗಳನ್ನೇ ಜಾಸ್ತಿ ಮಾಡ್ತೀರಾ. ಸೊ ಆದಷ್ಟು ಪಾಸಿಟಿವ್ ಆಗಿರಲಿಕ್ಕೆ ಟ್ರೈ ಮಾಡಿ. ಅಂದರೆ ಒಂದು ನಂಬಿಕೆಯಿಂದ ಇರಿ. ಒಂದು ಈ ಪ್ರೀತಿಯಲ್ಲಿ ಬದಲಾವಣೆ ಬರುತ್ತೆ, ಎಲ್ಲನೂ
ಸರಿ ಹೋಗುತ್ತೆ ಅಂತ. ಎಂಥದ್ದೇ ಒಂದು ಸಿಚುವೇಶನ್ ಇದ್ರೂ ಹಾಗೆಯೇ ಪರ್ಸನಲ್ ರೀಡಿಂಗಲ್ಲಿ ನೀವು ಏನು ಬೇಕಿತ್ತು ನನ್ನ ಜೊತೆ ಶೇರ್ ಮಾಡ್ಬೋದು. ನನ್ನ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ, ಇವ್ರ ಜೊತೆ ಹೆಂಗೆ ಶೇರ್ ಮಾಡ್ಕೊಳ್ಳೋದು, ಏನು ತಿಳ್ಕೊಳ್ತಾರೆ ಏನೋ ಸೊ ಆ ಥರ ಎಲ್ಲ ಏನು ಅಂದ್ಕೊಳ್ಬೇಡಿ, ಹೆಸಿಟೇಟ್ ಮಾಡಬೇಡಿ. ಫ್ರೀಯಾಗಿ ನಿಮ್ಗೆ ಏನು ಶೇರ್ ಮಾಡಬೇಕು, ಹಣಕಾಸಿಗೆ ಸಂಬಂಧಿಸಿದ್ದು, ಬಿಸ್ನೆಸ್ ರಿಲೇಟೆಡ್ ಅಥವಾ ನಿಮ್ಮ ಪ್ರೀತಿಯಲ್ಲಿ ಸಮಸ್ಯೆ, ರಿಲೇಷನ್ಶಿಪ್ಪಲ್ಲಿ ಸಮಸ್ಯೆ, ಏನೇ ಒಂದು ವಿಷಯ ಇದನ್ನು ಶೇರ್ ಮಾಡ್ಬೋದು. ಇಲ್ಲಿ ಕೆಲವೊಂದು ಸಲ ನೀವು ಅತಿಯಾಗಿ ಕಣ್ಣೀರು ಹಾಕ್ತೀರಾ, ದುಃಖ ಪಡ್ತೀರಾ, ನನ್ನ ಲೈಫಲ್ಲಿ ಯಾವುದು ಕೂಡ ನಾನು ಬಯಸಿದ್ದು ಸಿಗ್ತಾ ಇಲ್ಲ ಅಥವಾ ನನ್ನ ಜೀವನಕ್ಕೆ ಅರ್ಥ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಇದು ನಿಮಗೆ ತುಂಬ ಎಫೆಕ್ಟ್ ಆಗ್ತಾ ಉಂಟು. ನೆಗೆಟಿವ್ ಎನರ್ಜಿಯನ್ನು ನೀವಾಗಿ ಆಕರ್ಷಣೆ ಮಾಡ್ಕೊಳ್ತಾ ಇದ್ದೀರಾ. ಪಾಸಿಟಿವ್ ಆಗಿರೋಂಥ ಸಮಯದಲ್ಲೂ ಕೂಡ ನೆಗೆಟಿವ್ ಆಲೋಚನೆಯನ್ನು ಏನಕ್ಕೆ ಮಾಡ್ತೀರಾ? ಸಮಸ್ಯೆಗಳು ಬರುತ್ತೆ, ಬಟ್ ಆ ಸಮಸ್ಯೆಗಳು ಪರ್ಮನೆಂಟಾಗಿ ನಿಮ್ಮ ಜೊತೆ ಇರಲ್ಲ. ಬಟ್ ನೀವು ಆ ಆ್ಯಂಗಲಿಂದ ಆಲೋಚನೆ ಮಾಡಿದರೆ ಏನೇನು ಆಲೋಚನೆ ಮಾಡ್ತೀರಾ, ಅವರಿಗೂ ನಿಮ್ಮನ್ನು ಬಿಟ್ಟಿರಲಿಕ್ಕೆ ತುಂಬ ಕಷ್ಟ. ಬಟ್ ಏನಂದರೆ ಇಲ್ಲಿ ಏನೋ ಒಂದು ಅವರಿಗೆ ಆಗಬೇಕು, ಏನೋ ಒಂದು ಕನ್ಫರ್ಮು ನಿಮ್ಮ ಕಡೆಯಿಂದ ಆಗಬೇಕು. ಸೊ ಸ್ವಲ್ಪ ಬದಲಾವಣೆಯನ್ನು ನಿಮ್ಮ ವ್ಯಕ್ತಿ ಬಯಸ್ತಾ ಇದ್ದಾರೆ. ನೀವು ಯಾವ ಥರ ಬಯಸ್ತಾ ಇದ್ದೀರಾ? ನಿಮ್ಮ ಜೊತೆ ಇರಬೇಕು, ಈ ರಿಲೇಷನ್ಶಿಪ್ ಸರಿ ಮಾಡಬೇಕು, ಏನೇ ಒಂದು ಸಮಸ್ಯೆ ಇದ್ರೂ ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನುವ ಮನಸ್ಥಿತಿ ಉಂಟು. ಬಟ್ ಇಲ್ಲಿ ಅಂದರೆ ಫೈನಲ್ ಆಗಿ ಅವ್ರು ನಿಮ್ಮನ್ನೇ ಆಯ್ಕೆ ಮಾಡ್ಕೊಳ್ತಾರೆ, ನಿಮ್ಮನ್ನು ಯಾರಿಗೂ ಬಿಟ್ಟು ಕೊಡಲ್ಲ, ಅದಂತೂ ಗ್ಯಾರಂಟಿ. ಕಮ್ಯುನಿಕೇಷನ್ ಕ್ಲಿಯರ್ ಆಗಿ ಒಂದು ಮಾಡಬೇಕು. ಇಲ್ಲಿ ಒಂದು ಬದಲಾವಣೆ ಅನ್ನೋದು ವೆರಿ ಸೂನ್ ಬರುತ್ತೆ. ಬಟ್ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಹಾಗೆಯೇ ಪಾಸಿಟಿವ್ ಆಗಿರಬೇಕು. ಏನೇನು ಆಲೋಚನೆ ಮಾಡಬೇಡಿ. ಸಂಬಂಧಗಳನ್ನು ಆದಷ್ಟು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸೊ ಅಲ್ಲಿ ಸಮಸ್ಯೆ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲಿ ರೀಕನೆಕ್ಟ್ ಅಥವಾ ಒಂದು ಮೀಟ್ ಆಗುವಂಥದ್ದು ಸಡನ್ನಾಗಿ ಎಲ್ಲನೂ ಆಗುತ್ತೆ. ಕೆಲವೊಂದು ಸಮಸ್ಯೆಗಳು ಅವರ ಲೈಫಲ್ಲಿ ಉಂಟು. ಬಟ್ ನಿಮಗೆ ಇಲ್ಲಿ ಒಂದು ಎಲ್ಲದಕ್ಕೂ ಕ್ಲಾರಿಟಿಯನ್ನು ಕೊಡ್ತಾರೆ. ಸೊ ಹಾಗಾಗಿ ಒಂದು ಗುಡ್ ಸೈನ್ ಅಂತ ಹೇಳ್ಬೋದು. ಮಾತನಾಡುವಾಗ ಅವರ ಮನಸ್ಥಿತಿಯನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಎಲ್ಲನೂ ನೀವು ಹೇಳಿದ ಥರನೇ ಆಗಬೇಕು ಅಂತ ಆಲೋಚನೆ ಮಾಡಬೇಡಿ. ಎಲ್ಲನೂ ಎಟ್ ದಿ ಪ್ರೆಸೆಂಟ್ ಆಗಲೇ ಆಗಬೇಕು ಅಂತ ಅವರಿಗೆ ಒತ್ತಡವನ್ನು ಹಾಕಬೇಡಿ. ಅವರ ಮನಸ್ಥಿತಿಯನ್ನು, ಅವರ ಸಿಚುವೇಶನನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಅವರಿಗೆ ಕೆಲವೊಂದು ರೆಸ್ಪಾನ್ಸಿಬಿಲಿಟಿ ಉಂಟು, ಹಾಗೆಯೇ ಕೆಲವೊಂದು ಸ್ಟಕ್ ಎನರ್ಜೀಸ್ಗಳು ಅವರಿಗೆ ತುಂಬ ಸಮಸ್ಯೆಯನ್ನು ಮಾಡ್ತಾ ಉಂಟು. ಇದರ ಬಗ್ಗೆಯೂ ಸ್ವಲ್ಪ ಫೋಕಸ್ ಮಾಡಿ. ಆದಷ್ಟು ಪಾಸಿಟಿವ್ ಆಗಿರಿ, ಆದಷ್ಟು ಸಮಾಧಾನದಿಂದಿರಿ. ಬೇರೆ ಆಲೋಚನೆಗಳನ್ನು ಮಾಡೋದು ಅಥವಾ ಏನೇನೋ ತಪ್ಪು ತಿಳ್ಕೊಳ್ಳೋದು ಆಲೋಚನೆ ಮಾಡ್ತೀರಾ, ಬಟ್ ಪಾಸಿಟಿವ್ ಆಗಿ ಅಲ್ಲ. ಕೆಲವೊಂದು ಸಲ ಜಾಸ್ತಿ ನೆಗೆಟಿವ್, ಅದೇ ಏನಕ್ಕೆ ಹಿಂಗಾಯಿತು, ಇದೇನಾಯಿತು, ಸೊ ನಾನು ನಾನು ಇವರನ್ನು ಪ್ರೀತಿ ಮಾಡಿದ್ದೇ ತಪ್ಪ, ನನಗೆ ಇವರು ಮೋಸ ಮಾಡ್ತಾ ಇದ್ದಾರೆ, ಏನೇನು ಆಲೋಚನೆಗಳು. ಸೊ ಇದನ್ನೆಲ್ಲ ಮಾಡೋದು ಸ್ವಲ್ಪ ಕಡಿಮೆ ಮಾಡಿ. ಹಾಗೆಯೇ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ಲೈಟ್ ತುಂಬ ಹೆಲ್ಪ್ ಮಾಡುತ್ತೆ. ಇದು ನಿಮಗೆ ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಕೊಡುತ್ತೆ. ಬೇಕು ಅಂದರೆ ಹೇಳಿ ಎನರ್ಜಿ ಪಾಸ್ ಮಾಡಿ ಕೊಡ್ತೇನೆ. ಮತ್ತು ಯಾರಿಗಾದರೂ ಜಾಯಿನ್ ಆಗಲಿಕ್ಕೆ ಇದ್ದರೆ ಜಾಯಿನ್ ಆಗ್ಬೋದು. ಅಲ್ಲಿ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ, ತಂತ್ರಗಳನ್ನು ಹೇಳಿಕೊಟ್ಟಿದ್ದೇನೆ, ಹಾಗೆಯೇ ಹೇಳಿಕೊಡ್ತೇನೆ. ಸೊ ಅದು ನಿಮ್ಮ ಲೈಫಲ್ಲಿರುವಂತಹ ಲವ್ ರಿಲೇಟೆಡ್ ಸಮಸ್ಯೆ ಇರ್ಬೋದು, ನಲ್ಲಿರುವಂತಹ ಕೇಸ್ ಇರ್ಬೋದು, ಅಥವಾ ಬಿಸ್ನೆಸ್ ರಿಲೇಟೆಡ್ ಸಮಸ್ಯೆ, ಲವ್ ರಿಲೇಟೆಡ್, ಮ್ಯಾರೇಜ್ ರಿಲೇಟೆಡ್, ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು. ಸೊ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಹೇಳಿ, ಅದಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೀನಿ. ಹಾಗೆಯೇ ಪರ್ಸನಲ್ ಪ್ರಾರ್ಥನೆ ಇದು ಫ್ರೀ ಆಗಿರುತ್ತೆ. ಯಾರಿಗಾದರೂ ಪರ್ಸನಲ್ ಪ್ರಾರ್ಥನೆ ಮಾಡಬೇಕು ಅಂದರೆ ಹೇಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ಅಂದ್ಕೊಂಡಂತಹ ಸುಖಕರವಾದಂತಹ ಜೀವನ ನಿಮಗೆ ಸಿಗುವಂತಾಗಲಿ. ಖುಷಿಯಾಗಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.